ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ಲಾಗಿ ಒಂದು ಸ್ವೀಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಹಬ್ಬ ಹರಿದಿನಕ್ಕೆ, ಬರ್ತ್ಡೇಗೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಸ್ವೀಟ್ ಮಾಡ್ಬೋದು. ಸೂಪರ್ ಸ್ವೀಟು. ಬಹುಶಃ ಭಾಳ ಕಡಿಮೆ ಜನ ಇದನ್ನು ಮಾಡ್ತಾರೆ, ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಮಾಡೋದಕ್ಕೆ. ಓಕೆ, ಇದು ಏನಪ್ಪ ಇದು ಸ್ವೀಟ್ ಹೆಸರು ಅಂದರೆ, ನಾನಿಟ್ಟಿರೋ ಹೆಸರು ಏನಪ್ಪ ಅಂದರೆ ಶಹಬಾಷ್ ಶಾವಿಗೆ ಅಂತ. ಶಹಬಾಷ್ ಶಾವಿಗೆ. ಏನು ಶಾವಿಗೆ ಪಾಯಸ ಅನ್ಕೊಂಬಿಟ್ರಾ? ನಾ ಶಾವಿಗೆ ಪಾಯಸ ಅಲ್ಲ, ಶಾವಿಗೆನಲ್ಲಿ ಬರ್ಫಿ ಮಾಡ್ತೀನಿ. ಹೆಂಗೆ ಹೊಸ ಐಡಿಯಾ ಅಲ್ವಾ? ಓಕೆ, ಈ ಶಹಬಾಷ್ ಶಾವಿಗೆಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬೋಣ. ಮೊದಲನೇದಾಗಿ ನಾನು ಶಾವಿಗೆ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಶಾವಿಗೆಯನ್ನು ಬಳಸ್ತೀರೋ ಆ ಶಾವಿಗೆ. ಸುಮಾರು 2 ಕಪ್ಪಷ್ಟು, 1 ಕಪ್ಪಷ್ಟು ಕೋವಾ, 1.5 ಕಪ್ಪಷ್ಟು ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಸುಮಾರು 1 ಕಪ್ಪಷ್ಟು ತುಪ್ಪ, ರೋಸ್ ಎಸೆನ್ಸ್, ಏಲಕ್ಕಿ ಪುಡಿ, 1.5 ಕಪ್ಪಷ್ಟು ಹಾಲು. ಸೊ ಈಗ ಈ ಶಹಬಾಷ್ ಶಾವಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ನನಗೆ ಒಬ್ಬರು ಪತ್ರ ಬರೆದಿದ್ದಾರೆ, ಗೋವರ್ಧನ್ ಅಂತ ಅವ್ರ ಹೆಸರು. ಅವರು ನೀವು ಅಡುಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಲೆಸನ್ ನಂಬರ್ 1ನಲ್ಲಿ ಒಂದು ಮಿಸ್ಟೇಕ್ ಇದೆ ಅಂತ ಬರೆದಿದ್ದಾರೆ. ಏನಪ್ಪ ಮಿಸ್ಟೇಕು ಅಂತ ನನಗೂ ತಲೆ ಕೆಡ್ತು. ಪತ್ರ ಪೂರ್ತಿ ಓದಿದ ಮೇಲೆ ಗೊತ್ತಾಯಿತು. ಅವ್ರು ಏನು ಬರೆದಿದ್ದಾರೆ ಅಂದರೆ, ನೀವು ಪಾತ್ರೆ ಇಟ್ಬಿಟ್ಟು ಆಮೇಲೆ ಬಗ್ಗಿ ಈ ಗ್ಯಾಸ್ ಆನ್ ಮಾಡಿ ಲೈಟ್ ಮಾಡ್ತೀರಾ, ಭಾಳ ಡೇಂಜರಸ್ಸು, ಒಂದೊಂದ್ಸಲಿ ಬಗ್ ಅಂತ ಹೊಡ್ಬಿಟ್ರೆ ಮುಖ ಹೋಗ್ಬಿಡುತ್ತೆ ಅಂದರು. ಆವಾಗ ನಾನು ಯೋಚನೆ ಮಾಡಿದೆ, ಯಪ್ಪೋ ಈ ಮುಖಕ್ಕೆ ಏನು ಬೆಲೆ ಇದೆ, ಆ್ಯಕ್ಟರು ಈ ಮುಖ, ಈ ಒಬ್ಬ ಕಲಾವಿದನಿಗೆ, ನಟನಿಗೆ ಭಾಳ ಇಂಪಾರ್ಟೆಂಟೇ ಮುಖ, ಇದೇನಾದ್ರು ಸುಟ್ಟೋಗ್ಬಿಟ್ರೆ ಏನಪ್ಪ ಅಂತ ನನಗೂ ಅನ್ನಿಸ್ತು. ಹೌದು, ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಯಿತು. ಸೊ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಎಪಿಸೋಡಿಂದ ಫುಲ್ ಚೇಂಜ್. ಈ ಎಪಿಸೋಡಿಂದ ಏನು ಅಂದರೆ, ಒಲೆನ ಹಿಂಗೆ ಹತ್ತಿಸೋದು. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಹತ್ತಿಸ್ಬಿಟ್ಟು ಆಮೇಲೆ ಪಾತ್ರೆ ಇಡೋದು. ಹೇಗೆ ಐಡಿಯಾ? ಥ್ಯಾಂಕ್ ಯು ಮಿಸ್ಟರ್ ಗೋವರ್ಧನ್. ಈಗ ಇದಕ್ಕೆ ತುಪ್ಪ ಹಾಕೋಣ. ಫಸ್ಟ್ ಈ ತುಪ್ಪ ಚೆನ್ನಾಗಿ ಕಾಯಬೇಕು. ಇದಕ್ಕೆ ಗೋಡಂಬಿ ಹಾಕೋಣ. ಇದು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಇದು ಕಂದು ಬಣ್ಣ ಬಂತು. ಇದಕ್ಕೆ ಇವಾಗ ದ್ರಾಕ್ಷಿ ಹಾಕೋಣ. ದ್ರಾಕ್ಷಿ ಸ್ವಲ್ಪ ಗುಂಡಿಗೆ ಗೋಲಿ ಥರ ಆಗುತ್ತೆ. ಓ ಎಸ್. ಈಗ ಇದನ್ನು ನಾವು ಬೇರೆ ಒಂದು ಬಟ್ಲಿಗೆ ವರ್ಗಾಯಿಸ್ಕೊಳ್ಳೋಣ. ಸೊ ಈ ತುಪ್ಪ ಉಳಿದಿದೆಯಲ್ಲ, ಇದಕ್ಕೆ ನಾವು ಶಾವಿಗೆ ಹಾಕ್ಕೊಳ್ಳೋಣ. ಈ ಶಾವಿಗೆನ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕು ತುಪ್ಪದಲ್ಲಿ. ಓಕೆ, ಇದು ಕಂದು ಬಣ್ಣ ಬಂದಿದೆ. ಈಗ ಇದಕ್ಕೆ ನೀರು ಹಾಕೋಣ. 1 ಶಾವಿಗೆಗೆ 3 ನೀರು. ಇದು ಅಳತೆ, ಇದು ಭಾಳ ಮುಖ್ಯ. 3 ನೀರಲ್ಲಿ ನಾನು 1.5 ನೀರು ಹಾಕಿ 1.5 ಹಾಲು ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಈ ಶಾವಿಗೆ ಇದೆಯಲ್ಲ, ಅದು ಚೆನ್ನಾಗಿ ಬೇಯಬೇಕು. ಈ ರೀತಿಯಾಗಿ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ. ನೀರು ಮತ್ತು ಹಾಲು ಎರಡೂ ಕೂಡ ಹಿಂಗಿದೆ. ಈಗ ಇದಕ್ಕೆ ಕೋವಾ ಹಾಕೋಣ, ಏಲಕ್ಕಿ ಮತ್ತು ಸಕ್ಕರೆ. ಇಲ್ಲಿಂದನೇ ಆ್ಯಕ್ಚುಯಲ್ ಕೆಲಸ ಸ್ಟಾರ್ಟು. ಇಲ್ಲೇ ಪೇಷನ್ಸ್ ಇರಬೇಕು, ಚೆನ್ನಾಗಿ ಕೆದಕ್ತಾ ಇರಬೇಕು. ಇದು ಗಟ್ಟಿ ಆಗ್ತಾ 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 ತಳ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ, ಪಾತ್ರೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಆಮೇಲೆ ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಬೇಕು. ಓಕೆ, ಈಗ ಇದಕ್ಕೆ ಎಸೆನ್ಸ್ ಹಾಕೋಣ. ರೋಸ್ ಎಸೆನ್ಸು ಮತ್ತು ನಾವು ಕರೆದಿಟ್ಕೊಂಡಿರ್ತಕ್ಕಂಥ ಗೋಡಂಬಿ, ದ್ರಾಕ್ಷಿ. ಸೂಪರ್ ಪರಿಮಳ. ಇದು ಒಳ್ಳೆ ಹಲ್ವದ ಹದಕ್ಕೆ ಬರಬೇಕು. ಇದು ಚೆನ್ನಾಗಿ ಆಗಿದೆ, ಹಲ್ವ ಹದಕ್ಕೆ ಬರ್ತಾಯಿದೆ. ಈಗ ಒಂಚೂರು ತುಪ್ಪ ಹಾಕೋಣ. ಇದು ಚೆನ್ನಾಗಿ ಪಾತ್ರೆನ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಮತ್ತೆ ಇದನ್ನು ಕೆದಕ್ತಾ ಇರಬೇಕು. ಈ ರೀತಿಯಾಗಿ ಇದು ಪಾತ್ರೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ, ಒಂದು ಜಿಡ್ಡು ಸವರಿರುವಂಥ ಪಾತ್ರೆಗೆ, ಪ್ಲೇಟ್ಗೆ ಇದನ್ನು ವರ್ಗಾಯಿಸಬೇಕು. ಓಕೆ, ಇದು ಸ್ವಲ್ಪ ಆರಬೇಕು. ಆರಿದ ಮೇಲೆ ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡು ತಿನ್ನೋದು ಅಷ್ಟೇ. ಶಹಬಾಷ್ ಶಾವಿಗೆ ಬೇಕಾಗುವ ಪದಾರ್ಥಗಳು: ಶಾವಿಗೆ 2 ಕಪ್, ಸಕ್ಕರೆ 1.5 ಕಪ್, ಖೋವಾ 1 ಕಪ್, ದ್ರಾಕ್ಷಿ 25 ಗ್ರಾಂ, ಗೋಡಂಬಿ 25 ಗ್ರಾಂ, ತುಪ್ಪ 1 ಕಪ್, ರೋಸ್ ಎಸೆನ್ಸ್ 1 ಟೀ ಚಮಚ, ಏಲಕ್ಕಿ ಪುಡಿ 1 ಟೀ ಚಮಚ, ಹಾಲು 1.5 ಕಪ್ ಮತ್ತು ನೀರು 1.5 ಕಪ್. ಮಾಡುವ ವಿಧಾನ: ಬಾಣಲಿಗೆ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ, ದ್ರಾಕ್ಷಿಯನ್ನು ಹುರಿದು ತೆಗೆದಿಡಿ. ಉಳಿದ ತುಪ್ಪಕ್ಕೆ ಶಾವಿಗೆ ಹಾಕಿ ಹೊಂಬಣ್ಣಕ್ಕೆ ಹುರಿಯಿರಿ. ಅದಕ್ಕೆ ನೀರು, ಹಾಲು ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಖೋವಾ, ಏಲಕ್ಕಿ ಪುಡಿ,
ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರೋಸ್ ಎಸೆನ್ಸ್, ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕೆದಕಿ. ಅದು ಗಟ್ಟಿಯಾದಾಗ ಸ್ವಲ್ಪ ತುಪ್ಪ ಹಾಕಿ ಕೈ ಆಡಿಸಿ. ಹಲ್ವಾ ಹದಕ್ಕೆ ಬಂದಾಗ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಆರಿದ ಮೇಲೆ ಬೇಕಾದ ಆಕಾರಕ್ಕೆ ಕತ್ತರಿಸಿದರೆ ಶಾಬಾಷ್ ಶಾವಿಗೆ ಸವಿಯಲು ಸಿದ್ಧ.